ರೆಸ್ಟೋರೆಂಟ್ ಶೈಲಿಯಲ್ಲಿ ಫಿಶ್ ಫ್ರೈನ ಮನೆಯಲ್ಲೇ ಹೇಗೆ ಖಾರವಾಗಿರುವಂಥ ರೆಸಿಪಿನ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಎಲ್ಲ ಹೋಮ್ ಶೆಫ್ಗಳಿಗೂ ಈ ನನ್ನ ಹೋಮ್ ಶೆಫ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. 6 ಪೀಸ್ ಬೆಳ್ಳುಳ್ಳಿ, 1 ಸ್ಪೂನ್ ಅರಿಶಿಣ, 2 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಪೆಪ್ಪರ್ ಕಾಳು, 3 ಸ್ಪೂನಷ್ಟು ಹುಣಸೆ ಹುಳಿ. ಇದು ಬೇಡ ಅಂದರೆ ನೀವು ನಿಂಬೆಹಣ್ಣ ಕೂಡ ಯೂಸ್ ಮಾಡ್ಕೋಬೋದು. ಅದಾದ ನಂತರ ನಾನಿಲ್ಲಿ 10 ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲೇ ನೆನೆಸಿಟ್ಕೊಂಡಿದ್ದೀನಿ. ಈಗ ತೋರಿಸಿದಂತಹ ಪದಾರ್ಥಗಳು ಅಷ್ಟೂ ಕೂಡ ನಾವಿಲ್ಲಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೈಸ್ ಪೇಸ್ಟಾಗಿ ನಾವಿಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದ್ದಂಥ ನೀರನ್ನೇ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 10 ml ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅದಾದ ನಂತರ ನಿಮಗೇನಾದರೂ ಇನ್ನೂ ಸ್ವಲ್ಪ ಪೇಸ್ಟ್ ಗಟ್ಟಿಗಿದೆ ಅಂತಂದರೆ ಅವಾಗ ಇನ್ನೊಂದು ಸ್ವಲ್ಪ ನೀರನ್ನ ನೀವು ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ನೀರು ಬಳಸ್ಕೊಂಡೆ ನಾವಿಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಐಟಮು ಹಾಕಾಯಿತು. ಈಗ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ನೈಸ್ ಪೇಸ್ಟಾಗಿಯೇ ಇಲ್ಲಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಅಂಜಲ್ ಫಿಶ್ನ ತೊಗೊಂಡಿದ್ದೀನಿ. ಸುಮಾರು 1 kg ಅಷ್ಟಿದೆ. ಈಗೇನು ಇಟ್ಕೊಂಡಿದ್ದಂತಹ ಫಿಶ್ ಮಸಾಲೆನ ಅದ್ರ ಮೇಲೆ ಕೋಟಿಂಗಾಗಿ ಕ್ಲೀನಾಗಿ ಹಾಕ್ಕೊಳ್ಳೋಣ. ತುಂಬ ಖಾರ ಇರೋದ್ರಿಂದ ಸ್ವಲ್ಪ ಕೈಯೆಲ್ಲ ಉರಿ ಬರುತ್ತೆ. ಯಾರೆಲ್ಲ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಈ ಥರ ಗ್ಲೌಸ್ ಯೂಸ್ ಮಾಡಿ ನೀವು ಕೂಡ ಹಾಕೋಬೋದು. ಸೊ ಎಲ್ಲ ಕಡೆನೂ ಕ್ಲೀನಾಗಿ ಕೋಟಿಂಗ್ ಹಚ್ಚಾದ್ಮೇಲೆ ಈಗ ಫಸ್ಟ್ ಮೇಲಾಗಿದೆ. ಅದೇ ಥರ ನಾವು ಹಿಂದೆನೂ ಕೂಡ ಇದೇ ಥರ ಕೋಟಿಂಗ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಫಿಶ್ ಮೇಲೆ ಕ್ಲೀನಾಗಿ ಮಸಾಲೆನ ಕೋಟಿಂಗ್ ಹಾಕಾಗಿದೆ. ಇದನ್ನು ನಾವೇನು ಮಾಡಬೇಕು, 1 ಗಂಟೆನಾದರೂ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಯಾನಿಗೆ 100 ml ಅಷ್ಟಾದ್ರೂ ನಾವಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಫಿಶ್ನ ಈಗ ತವ ಮೇಲೆ ಇಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದರೆ ಸಾಕು, ತುಂಬ ಕಾದಿರೋದು ಬೇಡ. ಇಲ್ಲ ತುಂಬ ಕಾದಿದ್ರೆ ಸ್ವಲ್ಪ ಬೇಗನೆ ಮೇಲ್ಗಡೆ ಲೇಯರ್ ಮಾತ್ರ ರೋಸ್ಟ್ ಆಗಿಬಿಡುತ್ತೆ. ಸ್ವಲ್ಪ ಮಸಾಲೆ ಇರೋದ್ರಿಂದ ಕೈ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನೀವು ಫಿಶ್ನ ಇಲ್ಲಿ ಇಟ್ಕೊಡಿ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಏನಾದರೂ ಪೇಸ್ಟ್ ಮಿಕ್ಕಿದರೆ ನೀವು ಈ ಥರ ಸ್ವಲ್ಪ ಫ್ರೈ ಆದಮೇಲೂ ಕೂಡ ಏನು ಮೀನು ಮೇಲೆ ಸ್ವಲ್ಪ ಕೋಟಿಂಗ್ನ ಮತ್ತೆ ನೀವು ಹಚ್ಕೋಬೋದು. ಆಗ ಇನ್ನಷ್ಟು ಕ್ಲೀನಾಗಿ ಕೋಟಿಂಗ್ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ. ಈ ಮಸಾಲಾನ ಯಾವ ಫಿಶ್ ಜೊತೆಗಾದರೂ ನೀವು ಬಳಸ್ಬೋದು. ನಾನು ಅಂಜಲ್ ಫಿಶ್ ಏನಕ್ಕೆ ತೊಗೊಂಡಿದ್ದೀನಿ, ಇದರಲ್ಲಿ ಮುಳ್ಳು ತುಂಬ ಕಡಿಮೆ ಇರುತ್ತೆ. ಮಕ್ಕಳಿಗೆ ನಾವಾಗಿ ಬಿಡಿಸ್ಕೊಡ್ಬೇಕು ಅನ್ನೋ ಥರ ಅವಶ್ಯಕತೆ ಇರಲ್ಲ, ಆರಾಮಾಗಿ ತಿನ್ಬೋದು ಅಂತ ನಾನಿಲ್ಲಿ ಅಂಜಲ್ ಫಿಶ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಈ ಥರ ಫಿಶ್ನ ಒಂದು ಸೈಡ್ನ 5 minutes ಕ್ಲೋಸ್ ಮಾಡಿ ಫ್ರೈ ಮಾಡಿದ್ರೆ ಫಿಶ್ ಇಲ್ಲಿಗೆ ಫ್ರೈ ಆಗುತ್ತೆ. ರೆಸ್ಟೋರೆಂಟ್ ಶೈಲಿಯ ಫಿಶ್ ಫ್ರೈ ಇವಾಗ ರೆಡಿಯಾಗಿದೆ. ಸೊ ನೀವು ಕೂಡ ಈ ರೆಸಿಪಿನ ಒಂದು ಬಾರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇನ್ನಷ್ಟು ಹೊಸ ರೆಸಿಪಿಗಳಿಗೋಸ್ಕರ ಈ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.